ಹಾಯ್ ಫ್ರೆಂಡ್ಸ್, ವೀಕ್ ಬೈ ವೀಕ್ ಸೀರೀಸಿಗೆ ವೆಲ್ಕಮ್. ಸೊ ಇವತ್ತು ವೀಕ್ 8ಅಲ್ಲಿದ್ದೀವಿ. ಸೊ ವೀಕ್ 8ಅಲ್ಲಿ ಏನೇನೆಲ್ಲ ಚೇಂಜಸ್ ಇರುತ್ತೆ ಬೇಬಿಗೆ, ಹಾಗೆ ಪ್ರೆಗ್ನೆಂಟ್ ಮದರ್ಸ್ಗೆ ಏನೇನೆಲ್ಲ ಚೇಂಜಸ್ ಇರುತ್ತೆ ಅಂತ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ಬೇಬಿ ಬ್ಲೂಮ್. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲಲ್ಲಿ ನಿಮಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರುವಂಥ ಎಲ್ಲ ಮಾಹಿತಿಗಳು ಸಿಗುತ್ತೆ. ಫ್ರೆಂಡ್ಸ್, ಇನ್ನೊಂದು ಚಾನಲ್ ಲಿಂಕ್ನ ನಿಮಗೆ ಕೊಟ್ಟಿರ್ತೀನಿ. ಸೊ ಅಲ್ಲಿ ಸ್ಕಿನ್ ಕೇರು, ಹೋಮ್ ರೆಮಿಡೀಸು ಮತ್ತು ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂಸ್ ಆಗಿರಲಿ, ಹಾಗೆ ಮೇಕಪ್ ಟಿಪ್ಸ್ ಪ್ರತಿಯೊಂದೂ ಆ ಚಾನಲಲ್ಲಿ ನೀವು ನೋಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನನ್ನ ಯಾವೆಲ್ಲ ಲಿಂಕ್ಸ್ ಇದೆ, ಇನ್ಸ್ಟಾ ಐ ಡಿ ಪ್ರತಿಯೊಂದೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ 8 ಅಂದರೆ ನಿಮಗೆ ಸೆಕೆಂಡ್ ಮಂತಿಗೆ ಬರ್ತೀರಾ. ಸೆಕೆಂಡ್ ಮಂತಲ್ಲಿ ಇದ್ದೀವಿ. ಸೊ 1, 2, 3, 4 ಅಂದರೆ ಫಸ್ಟ್ ಮಂತ್. ನಿಮಗೆ 4 ವೀಕ್ಸ್ ಅಂದರೆ ಫಸ್ಟ್ ಮಂತ್. ಸೊ 5th, 6th, 7th, 8 ಈ 4 ವಾರಗಳಂದರೆ ನಿಮಗೆ 8th ವೀಕ್ವರೆಗೂ ಅಂದರೆ ನೀವು ಸೆಕೆಂಡ್ ಮಂತಲ್ಲಿ ಇರ್ತೀರ. ಸೊ ಸೆಕೆಂಡ್ ಮಂತಲ್ಲಿ ಆಗುವಂತಹ ನಿಮಗೆ ಚೇಂಜಸ್ ಏನೇನೆಲ್ಲ ಇರುತ್ತೆ ಅಂದರೆ, ಸೊ ಇವಾಗ ಆಲ್ರೆಡಿ ಬೇಬಿಗೆ ಹಾರ್ಟ್ ಬೀಟ್ ಬಂದಿರುತ್ತೆ. ಸೊ ಯಾರೆಲ್ಲ ಹಾಸ್ಪಿಟಲಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡಿರ್ತೀರ ಅರ್ಲಿ ಪ್ರೆಗ್ನೆನ್ಸಿ, ಸೊ ಡಾಕ್ಟರ್ ಎಲ್ಲ ನಿಮಗೆ ಹೇಳಿರ್ತಾರೆ ಏನೇನೆಲ್ಲ ನೀವು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡಿರ್ತಾರೆ, ಅವೆಲ್ಲ ನೀವು ಮೆಡಿಸಿನ್ಸ್ನ ತೊಗೋಬೇಕು, ಏನು ಪ್ರತಿಯೊಂದೂ ಕೂಡ ನಿಮಗೆ ಡಾಕ್ಟರ್ಸ್ ಗೈಡ್ ಮಾಡಿರ್ತಾರೆ. ಸೊ ಇನ್ನೂ ಯಾರೆಲ್ಲ ಚೆಕ್ ಮಾಡಿಸಿಲ್ಲ, ನಾವು ಫಸ್ಟ್ ಟೈಮು ಸೊ ಸೆಕೆಂಡ್ ಮಂತ್ವರೆಗೂ ಬಿಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಪ್ಲ್ಯಾನಿಂಗಲ್ಲಿದ್ರೆ ಅಂದರೆ, ಸೊ ಈ 8th ವೀಕಲ್ಲಿ ನೀವು ಹೋಗಿ ತೋರಿಸ್ಕೊಂಡಿದ್ರೆ ನಿಮಗೆ ಎಲ್ಲ ಇನ್ನೂ ಡಾಕ್ಟರ್ಸ್ ಹೇಳ್ತಾರೆ. ಅಂದರೆ ಹಾರ್ಟ್ ಬೀಟ್ ಬಂದಿರುತ್ತೆ, ಬೇಬಿ ಚಿಕ್ಕದಾಗಿ ಎಲ್ಲನೂ ಫಾರ್ಮ್ ಆಗಿರುತ್ತೆ. ಅಂದರೆ ಹೆಡ್ ಬಂದಿರುತ್ತೆ, ಟೈಲ್ ಥರ ಬಂದಿರುತ್ತೆ, ಹಾಗೆ ಕೈ ಕಾಲುಗಳೆಲ್ಲ ಚಿಕ್ಕದಾಗಿ ಮೂಡಿರುತ್ತೆ ಬೇಬಿಗೆ. ಓಕೆನಾ ಫ್ರೆಂಡ್ಸ್, ಈ ಬೇಬಿಯಲ್ಲಿ ಬಂದರೆ ಇಷ್ಟೇ ಇರುತ್ತೆ. ಸೊ ಮದರ್ಸಿಗೆ ಬಂದರೆ ನಿಮಗೆ ಸಿಮ್ಟಮ್ಸ್ ಯಾರಿಗಾದ್ರು ಇತ್ತು ಅಂದರೆ ಜಾಸ್ತಿಯಾಗಿ ಸಿಮ್ಟಮ್ಸ್ ಇರುತ್ತೆ. ಅಂದರೆ ನಿಮಗೆ ವಾಮಿಟಿಂಗ್ ಆಗಲಿ, ಬೇರೆ ಏನಾದರೂ ಬ್ಲೋಟಿಂಗ್ಸ್ ಆಗಲಿ, ಆ್ಯಸಿಡಿಟಿ ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಇರುತ್ತೆ. ಸೊ ಈ ಥರ ಎಲ್ಲ ನಿಮಗೆ ಪ್ರಾಬ್ಲಮ್ಸ್ ಇದ್ದಾಗ ನೀವು ಸ್ಮಾಲ್ ಮೀಲ್ಸ್ನ ನೀವು ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ನಾನು ನಿಮಗೆ 1 to 4, 5 to 8 ಹೇಳಿದ್ದೀನಿ ಸೆಕೆಂಡ್ ಮಂತ್ಸ್ ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ 3rd ಮಂತಿಂದ ಸೊ 9, 10 ಅಂದರೆ ನಿಮಗೆ ಸಿಂಟಮ್ಸ್ ಏನು ಅಂತ ವೇರಿಯೇಷನ್ಸ್ ಇರಲ್ಲ ಫ್ರೆಂಡ್ಸ್ ಕೆಲವು ವೀಕಲ್ಲಿ. ಸೊ ಹಾಗಾಗಿ ನಾನು 9, 10 ನೆಕ್ಸ್ಟ್ ಬರೋವಂಥ ವೀಡಿಯೋಲಿ ಕಂಬೈನ್ ಮಾಡಿಬಿಡ್ತೀನಿ. ಸೊ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಅನಿಸಲ್ಲ. ಓಕೆನಾ. ಸೊ ವೀಕ್ 8ಅಲ್ಲಿ ಮದರ್ಸಿಗೆ ಬಂದುಬಿಟ್ರೆ ಸಿಂಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. 3rd ಮಂತ್ವರೆಗೂ ಕೂಡ ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ಸಿಂಟಮ್ಸ್ ಅನ್ನೋದು ಪೀಕ್ ಲೆವೆಲಲ್ಲಿ ಇರುತ್ತೆ ಕೆಲವರಿಗೆ. ಸೊ ಅವಾಗ ಏನು ಮಾಡಬೇಕು ಅಂದರೆ, ನಿಮಗೆ ಯಾರು ಹೆಲ್ಪ್ ಬೇಕಂದರೆ ಹೆಲ್ಪ್ ತೊಗೊಳ್ಳಿ, ಇಲ್ಲಾಂದರೆ ನೀವೇ ಓಕೆ ನಾ ಮಾಡ್ಕೋತೀನಿ ಅಂದರೆ ಸೊ ಡಾಕ್ಟರ್ ವಾಮಿಟಿಂಗಿಗೆ ಅಂತ ಏನಾದರೂ ಮೆಡಿಸಿನ್ ಕೊಟ್ಟಿದ್ರೆ ಸೊ ಅದನ್ನು ತೊಗೊಂಡು ನೀವು ರೆಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಏನಾದರೂ ಹೆವಿಯಾಗಿರುವಂಥ ಕೆಲಸಗಳನ್ನು ಮಾಡ್ತಾಯಿದ್ರೆ ಅವಾಯ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೆಲವು ಸರ್ತಿ ಏನಾಗುತ್ತೆ ಅಂದರೆ 3rd ಮಂತ್ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಕನ್ಫರ್ಮೇಷನ್ ಅನ್ನೋದು ಇರೋದಿಲ್ಲ. ಸೊ ಹಾಗಾಗಿ 3rd ಮಂತ್ ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು ತುಂಬಾ ಕೇರ್ಫುಲ್ಲಾಗಿ ಇರಬೇಕು. ಹಾಗೆ ಹೆಲ್ದಿಯಾಗಿರುವಂಥ ಫುಡ್ಸ್ನ ನೀವು ತೊಗೋಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಇನ್ನೂ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ, ಫಸ್ಟ್ ನೀವು ಹೋದಾಗ ಡಾಕ್ಟರ್ಸ್ ಏನು ಚೆಕಪ್ ಹೇಳಿರಲ್ಲ. ಅಂದರೆ ಬ್ಲಡ್ ಟೆಸ್ಟಲ್ಲಿ ಥೈರಾಯ್ಡ್ ಮಾಡಿಸಿ, ಶುಗರ್ ಟೆಸ್ಟ್ ಆ ಥರ ಕೆಲವ್ರಿಗೆ ಹೇಳಿರಲ್ಲ, ಕೆಲವ್ರಿಗೆ ಹೇಳಿರ್ತಾರೆ, ಮುಂಚೆನೇ ಮಾಡಿರ್ತೀರ. ಸೊ ಇನ್ನೊಂದು ಸರ್ತಿ ಏನಾದರೂ ಡಾಕ್ಟರ್ ಹೇಳಿದರು ಅಂದರೆ ಮಾಡಿಸ್ಕೊಳ್ಳಿ. ಯಾಕಂದರೆ ಫಸ್ಟಲ್ಲೇ ಕೆಲವ್ರಿಗೆ ಥೈರಾಯ್ಡ್ ಇದೆ ಅಂತ ಗೊತ್ತಿರೋದಿಲ್ಲ. ಸೆಕೆಂಡ್ ಟೈಮ್ ಟೆಸ್ಟಲ್ಲಿ ನಿಮಗೆ ಥೈರಾಯ್ಡ್ ಇದೆ ಅಂತ ಬಂತು ಅಂದರೆ ಸೊ ಅಲ್ಲಿ ನಿಮಗೆ ಡಾಕ್ಟರ್ಸು ಟ್ಯಾಬ್ಲೆಟ್ಸಲ್ಲಿ ನಿಮಗೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಮಾಡ್ತಾರೆ. ಶುಗರ್ ಕೂಡ ಅಷ್ಟೇ. ಯಾಕಂದರೆ ಇದೆಲ್ಲ ಬೇಬಿ ಗ್ರೋತ್ಗೆ ತುಂಬಾ ನಿಮಗೆ ಗ್ರೋತ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಥೈರಾಯ್ಡ್ ಆಗಲಿ ಶುಗರ್ಸ್ನಾಗಲಿ ನಿಮಗೆ ಆ ಥರ ಟೆಸ್ಟ್ಗೆ ಹೇಳಿರ್ತಾರೆ. ಇನ್ನು ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅಂದರೆ ಅವರು ಮಾಡಿಸ್ಕೊಳ್ಳಿ. ಆ ಟೈಮಲ್ಲಿ ಹೇಳ್ತಾರೆ ಡಾಕ್ಟರ್ ಯಾವಾಗ ಮಾಡಿಸ್ಬೇಕು ಅಂತ. ಓಕೆನಾ ಫ್ರೆಂಡ್ಸ್, ಸಪ್ಲಿಮೆಂಟ್ಸ್ನ ಏನೇ ಕೊಟ್ಟಿದ್ರೂ ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಕ್ಯಾಲ್ಶಿಯಮ್ ಆಗಲಿ, ಐರನ್ಗೆ ಸೊ ಏನೇನೆಲ್ಲ ಸಪ್ಲಿಮೆಂಟ್ಸ್ನ ಕೊಟ್ಟಿರ್ತಾರೋ ಸೊ ಅದನ್ನೆಲ್ಲ ತಗೊಳ್ತಾ ಬನ್ನಿ. ಹಾಗೆ ಫುಡ್ಡಲ್ಲೂ ಕೂಡ ನೀವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಕ್ಯಾಲ್ಶಿಯಮ್ ರಿಚ್ ಆಗಿರೋ ಹಾಗೆ ಫುಡ್ಸ್ನಾಗಲಿ, ಆಮೇಲೆ ನೀವು ಫ್ರೂಟ್ಸು ಹಾಗೆ ಡ್ರೈ ಫ್ರೂಟ್ಸು ಪ್ರತಿಯೊಂದೂ ನೀವು ತೊಗೋಬೇಕಾಗತ್ತೆ ಫ್ರೆಂಡ್ಸ್. ಸ್ನ್ಯಾಕ್ಸ್ನ ತೊಗೊಳ್ಳಿ, ಅಂದರೆ ಕ್ರೇವಿಂಗ್ಸ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ನ್ಯಾಕ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಆಲ್ಮೋಸ್ಟ್ ನೀವು ವೆಜಿಟೇಬಲ್ಸು ಮತ್ತು ಈ ಸ್ಪ್ರೌಟ್ಸ್ ಕಾಳುಗಳನ್ನು ಕೂಡ ನೀವು ಬೇಯಿಸಿನೇ ತಿನ್ನಬೇಕಾಗುತ್ತೆ. ಹಾಗೆ ರಾ ಆಗಿ ಯಾವುದನ್ನು ತೊಗೋಬಾರ್ದು.
ಪ್ರೆಗ್ನೆಂಟ್ ಇದ್ದಾಗ. ಹಾಗೆ ಮಿಲ್ಕ್ ಪ್ರಾಡಕ್ಟ್ಸ್ಗಳು ಬಂದ್ರೆ ಅಂದರೆ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಎಲ್ಲನೂ ನೀವು ತೊಗೋಬೋದು. ಫ್ರೆಂಡ್ಸ್, ಎಗ್ ತೊಗೋಬೇಕಂದ್ರೆ ಆಫ್ಟರ್ 3 ಮಂತ್ಸೇ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲರಿಗೂ. ಅವ್ರವ್ರ ಹೆಲ್ತ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಸರ್ತಿ. ಓಕೆನಾ? ಆಫ್ಟರ್ 3 ಮಂತ್ಸ್ ನೀವು ತೊಗೊಳ್ಳೋದಾದರೆ ನಿಮಗೆ ಅವೈಲೇಬಲ್ ಇತ್ತು ಅಂದರೆ ನಾಟಿ ಮೊಟ್ಟೆ ಸಿಗುತ್ತೆ ಅಲ್ವಾ, ಸೊ ಅದನ್ನು ತೊಗೊಳ್ಳಿ. ಅದು ಇನ್ನೂ ಬೇಬಿ ಗ್ರೋತ್ಗೆ, ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಹೆಲ್ದಿಯಾಗಿರುತ್ತೆ ಬೇಬಿ. ಬೋನ್ಸ್ಗೂ ಕೂಡ ಸ್ಟ್ರಾಂಗ್, ಅದು ನಿಮಗೂ ಕೂಡ ಸ್ಟ್ರಾಂಗ್ ಆಗಿ ಇರುತ್ತೆ, ಹಾಗೆ ಬೇಬಿಗೂ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಸೊ ನೀವುಗೆ ಟೀ ಕಾಫಿ ಬಿಡೋಕ್ಕೆ ಆಗಲ್ಲ ಅಂದರೆ ದಿನಕ್ಕೆ 1 ಸರ್ತಿ ತೊಗೊಳ್ಳಿ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಹಾಲನ್ನ ತೊಗೊಳ್ತಾ ಬನ್ನಿ. ಫ್ರೆಂಡ್ಸ್, ಈ ಟೈಮಲ್ಲಿ ಏನೇ ತೊಗೊಳ್ತೀವಂದ್ರೂ ಕೂಡ ಏನೂ ಬೇಡ ಅಂತಲೇ ಅನಿಸ್ತಾ ಇರುತ್ತೆ. ಬಟ್ ಹಾಗಂತ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಟೈಮಲ್ಲೇ ಬೇಬಿ ಗ್ರೋತ್ ಫಾಸ್ಟ್ ಇರೋದ್ರಿಂದ ನೀವು ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಎಲ್ಲನೂ ನೀವು ಬ್ಯಾಲೆನ್ಸ್ಡಾಗಿ ಡಯಟ್ನ ಇಟ್ಕೋಬೇಕು. ಫ್ರೆಂಡ್ಸ್, ಈ ಟೈಮಲ್ಲಿ ಹಸಿವು ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲನೂ ಏನೇನೋ ತಿಂತಾ ಇರೋದಲ್ಲ. ಸೊ ಅದರಲ್ಲಿ ಪ್ರೋಟೀನ್ಸ್ ಇರೋಂತಹ ವೆಜಿಟೇಬಲ್ಸ್ನ ಹಾಕಿ ಕುಕ್ ಮಾಡೋದಾಗಲಿ, ಸೊ ಆ ಥರ ತಿಂತಾ ಬನ್ನಿ. ಫ್ರೆಂಡ್ಸ್, ನಾನು ಹೇಳೋದೇನೆಂದರೆ, ನನ್ನ ಸಜೆಷನ್, ನೀವು ಡೈಲಿ ಮಧ್ಯಾಹ್ನ ಒಂದು ರಾಗಿ ಮುದ್ದೆ ಇನ್ಕ್ಲೂಡ್ ಮಾಡಿಕೊಂಡ್ರೆ ಅಂದರೆ ಬೆಟರ್ ಅಂತ ಹೇಳ್ತೀನಿ. ಯಾರು ವೆಜ್ ತಿನ್ನೋದ್ರಾದರೂ ಆಗಿರ್ಬೋದು, ನಾನ್ ವೆಜ್ ತಿನ್ನೋರಾದರೂ ಆಗಿರ್ಬೋದು. ಸೊ ನೀವು ಒಂದು ಸಾಂಬಾರು ಇತ್ತು ಅಂದರೆ ಮುದ್ದೆ ತಿನ್ಕೊಂಡ್ರೆ ಅಂದರೆ ನಿಮಗೆ ಹೆಲ್ತಿಗೂ ಒಳ್ಳೆಯದು, ಹಾಗೆ ಹಸಿವು ಕೂಡ ಬೇಗ ಆಗೋದಿಲ್ಲ. ಸೊ ಮುದ್ದೆನ ಕೆಲವರು ಗಟ್ಟಿಯಾಗೂ ಮಾಡಿರ್ತಾರೆ, ಕೆಲವರು ಸ್ವಲ್ಪ ಮೀಡಿಯಮ್ ತೆಳ್ಳಗೂ ಮಾಡ್ಕೊಂಡಿರ್ತಾರೆ. ಸೊ ಆ ಥರ ಮಾಡ್ಕೊಂಡು ತಿನ್ನಿ, ಅದು ನಿಮಗೆ ಸಮಾಧಾನವಾಗೂ ಇರುತ್ತೆ, ಹಾಗೆ ಬಾಡಿ ಹೀಟ್ ಆಗಲ್ಲ. ಓಕೆನಾ? ಸೊ ಈ ಥರ ನಾವು ಹೆಲ್ದಿ ಡಯಟ್ನ ಮಾಡ್ಕೊಳ್ಳೋದ್ರಿಂದ ಕ್ಯಾಲ್ಶಿಯಂ ಜಾಸ್ತಿ ರಿಚ್ ಆಗಿರುತ್ತೆ ರಾಗಿಯಲ್ಲಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ಥರ ನೀವು ಡಯಟ್ಸ್ನೆಲ್ಲ ಮಾಡಿಕೊಂಡು ಡಾಕ್ಟರ್ಸ್ ಏನು ಹೇಳಿರ್ತಾರೋ ಅದನ್ನು ನೀವು ಥ್ರೋಟ್ ಪ್ರೆಗ್ನೆನ್ಸಿ ಅದನ್ನೇ ನೋಡ್ಕೊಳ್ತಾ ಬಂದರೆ ಅಂದರೆ ನೀವೊಂದು ಹೆಲ್ತಿ ಪ್ರೆಗ್ನೆನ್ಸಿ, ಒಂದು ಬೇಬಿ ಚೆನ್ನಾಗಿ ನಿಮಗೆ ಹೆಲ್ದಿಯಾಗಿ ಇರುತ್ತೆ ಅಂತಲೂ ಹೇಳ್ಬೋದು. ಓಕೆನಾ? ಫ್ರೆಂಡ್ಸ್, ವೀಕ್ 8ಅಲ್ಲಿ ಅಂಥ ಮೇಜರ್ ಚೇಂಜಸ್ ಏನಿರೋದಿಲ್ಲ. ಸೊ ಇಷ್ಟೇ ಚೇಂಜಸ್ ಇರುತ್ತೆ. ಸೊ 3rd ಮಂತ್ವರೆಗೂ ಸಿಮ್ಟಮ್ಸ್ ಜಾಸ್ತಿ ಆಗಿ 3rd ಮಂತಿಂದ ಕೆಲವ್ರಿಗೆ ಕಡಿಮೆ ಕೂಡ ಆಗುತ್ತೆ. ಕೆಲವ್ರಿಗೆ ಥ್ರೋಟ್ ಪ್ರೆಗ್ನೆನ್ಸಿನೂ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅವ್ರ ಬಾಡಿ ಹಾರ್ಮೋನಲ್ಸ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಫ್ರೆಂಡ್ಸ್, ಈ 8th ವೀಕಲ್ಲಿ ಇಷ್ಟೇ ಚೇಂಜಸ್ ಇರುತ್ತೆ. ವಿಡಿಯೋನ ಲೆಂತಿ ಮಾಡೋದು ಬೇಡ. ಸೊ ನಾನು ಹೇಳಿದ್ದೀನಲ್ವ, ನೆಕ್ಸ್ಟ್ ಬರೋವಂಥ ವಿಡಿಯೋದಲ್ಲಿ ನಾನು 9, 10 ಈ ಥರ ಕಂಬೈನ್ ಮಾಡಿ ವಿಡಿಯೋಸ್ನ ನಿಮಗೆ ಹಾಕ್ತಾ ಹೋಗ್ತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಲಾಂಗ್ ವಿಡಿಯೋ ಬಂದುಬಿಟ್ಟು ಸಂಡೇ 11:30ಗೆ ನಾನು ಹಾಕೋದು. ಸೊ ವೇಟ್ ಮಾಡಿ ನೋಡ್ತೀರಾ ನೀವು ಅಂದರೆ ನೋಡ್ಕೊಳ್ಳಿ. ಹಾಗೆ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ. ಫ್ರೆಂಡ್ಸ್, ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ, ನೀವು ಪ್ರೆಗ್ನೆಂಟ್ ಇದ್ದರೆ ಯಾವ ಮಂತಲ್ಲಿದ್ದೀರಾ, ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ನೆಕ್ಸ್ಟ್ ನಾನು ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ, ತಿಳ್ಕೊಬೇಕಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಅದೇ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ನೆಕ್ಸ್ಟ್ ಬರೋವಂಥ ವಿಡಿಯೋಗಳಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ವೀಕ್ಲಿ 1 ವಿಡಿಯೋ ಅಷ್ಟೇ ಅಲ್ಲ, 2 ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರೋವಂಥ ವಿಡಿಯೋಲ್ಲಿ ಹೇಳ್ತೀನಿ ವೀಕಲ್ಲಿ 2 ವಿಡಿಯೋಸ್ನ ಹಾಕಬೇಕು, ಯಾವಾಗ ಹಾಕ್ತೀನಿ ಅಂತ. ಓಕೆನಾ? ಫ್ರೆಂಡ್ಸ್, ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವುದ್ರ ಬಗ್ಗೆ ಎಲ್ಲ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಲ್ಲ ಚಾನಲ್ ಲಿಂಕ್ಸ್ನಾಗಲಿ, ಇನ್ಸ್ಟಾ ID ಲಿಂಕ್ಸ್ ಆಗಲಿ, ಹಾಗೆ ಪ್ರಾಡಕ್ಟ್ಸ್ನ ನೀವು ಬೈ ಮಾಡಬೇಕು ಅಂದರೆ ವೈಷ್ಣವ್ ಫೈಂಡ್ಸ್ ಅಂತ ಇನ್ಸ್ಟಾ ID ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಬೈ ಮಾಡ್ಕೋಬೋದು. ಫ್ರೆಂಡ್ಸ್, ಸ್ಕಿನ್ ಕೇರ್ ಚಾನಲ್ ಬಂದರೆ ವರ್ಷ ನ್ಯಾಚುರಲ್ ಗ್ಲೋ. ಆ ಚಾನಲಲ್ಲಿ ನಿಮಗೆ ಲಾಂಗ್ ವೀಡಿಯೋಸಲ್ಲಿ ನಾನು ಹೇಳ್ತಾ ಇರುವಾಗಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ರಾಡಕ್ಟ್ಸ್ನ ಬೈ ಮಾಡ್ಕೊಳ್ಳೋದಕ್ಕೆ. ಸೊ ಅಲ್ಲೇ ನೀವು ಬೈ ಮಾಡ್ಕೊಳ್ತೀರಾ ಅಂದರೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ. ಎಲ್ಲ ಆನ್ಲೈನ್ ನೀವು ಪ್ಲ್ಯಾಟ್ಫಾರ್ಮಲ್ಲಿ ನೋಡೋದಕ್ಕೂ, ಸೊ ಅಲ್ಲಿ ನೋಡೋದಕ್ಕೂ ನಿಮಗೆ ರೇಟ್ ರೀಸನೇಬಲ್ ಆಗಿರುತ್ತೆ. ಸೊ ನೀವು ಅಲ್ಲಿ ತೊಗೋಬಹುದು. ಓಕೆನಾ? ಫ್ರೆಂಡ್ಸ್, ವೀಕ್ 9ಅಲ್ಲಿ ಸಿಗ್ತೀನಿ, ನೆಕ್ಸ್ಟ್ ವೀಕಲ್ಲಿ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದೀರಾ, ಕೇರ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು, ನೀವೇನಾದರೂ ಹೆವಿ ವರ್ಕ್ ಮಾಡ್ತಾಯಿದ್ರೆ ಸ್ವಲ್ಪ 3rd ಮಂತ್ ಮುಗಿಯೋವರೆಗೂ ಕಡಿಮೆ ಮಾಡ್ಕೊಳ್ಳಿ. ಹೆವಿಯಾಗಿರೋವಂಥ ವರ್ಕ್ಸ್ನ ನೀವು ಥ್ರೋಟ್ ಪ್ರೆಗ್ನೆನ್ಸಿ ಮಾಡದೇ ಇದ್ರೇ ಒಳ್ಳೆಯದು. ಯಾಕಂದರೆ ಇವಾಗೆಲ್ಲ ಸ್ವಲ್ಪ ಪ್ರೆಗ್ನೆನ್ಸಿ ಅನ್ನೋದು ಸೆನ್ಸಿಟಿವ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಹಾಗೆ ನೀವೇನಾದರೂ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಈ ಥರ ಏನಾದರೂ ಮನೆಗಳಲ್ಲಿದ್ದರೆ ಮೆಟ್ಲುಗಳನ್ನ ಹತ್ತೋದು ಇಳಿಯೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ವರ್ಕ್ನ ಮಾಡ್ತಿದ್ರಂದರೆ ಅದನ್ನು ಆಲ್ಟರ್ನೇಟಾಗಿ ಬೇರೆ ಬೇರೆ ಥರ ವರ್ಕ್ನ ನೀವು ಮಾಡ್ಕೊಳ್ಳಿ.
ಯಾಕಂದರೆ ಗೊತ್ತು ನೀವೇನಾದರೂ ವೇಸ್ಟ್ನ ಹಾಕಬೇಕು ಅಂತ ಹೋಗ್ತಾ ಇರ್ತೀರ. ಸೊ ಅದನ್ನು ನಿಮ್ಮ ಮನೇಲಿ ಯಾರು ಇದ್ದರೆ ಅವ್ರಿಗೆ ಕೊಟ್ಬಿಡಿ, ಅವ್ರು ಹಾಕ್ಕೊಡ್ತಾರೆ. ನೀವು ಆ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಕೆಲವರಿಗೆ ಮೆಟ್ಲು ಹತ್ತೋದು ಇಳಿಯೋದ್ರಿಂದನೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಇದಿಷ್ಟು ಬಿಟ್ಟರೆ ನಿಮಗಿನ್ನೇನು ಇಲ್ಲಿ ಚೇಂಜಸ್ ಇರೋದಿಲ್ಲ. ಸೊ ರೆಮಿಡೀಸ್ ನೀವು ಏನೇನು ಮಾಡ್ಕೋಬೇಕು ಅಂತಲೂ ಕೂಡ ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.